ನಿಮಗೆ ಗೊತ್ತಾ, ನಿತೀಶ್ ತಿವಾರಿ ಅವರು ನಿರ್ಮಾಣ ಮಾಡ್ತಾ ಇರುವಂತಹ ರಾಮಾಯಣ ಸಿನಿಮಾದಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ರಾವಣನ ಪಾತ್ರ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಈ ಸಿನಿಮಾದ ಸಹ ನಿರ್ಮಾಪಕರಾಗಿ ಕೂಡ ಯಶ್ ಕೈ ಜೋಡಿಸಿದ್ದಾರೆ. ಈ ಸಿನಿಮಾಗೆ ಯಶ್ ಚಾರ್ಜ್ ಮಾಡ್ತಿರೋದು 200 ಕೋಟಿ ರೂಪಾಯಿಗಳನ್ನ. ಒಂದು ಕಾಲದಲ್ಲಿ ಡೈರೆಕ್ಟರ್ಗಳಿಗೆ, ಪ್ರೊಡ್ಯೂಸರ್ಗಳಿಗೆ ಟೀ ಕಾಫಿ ಸರ್ವ್ ಮಾಡಿಕೊಂಡು ದಿನಕ್ಕೆ 50 ರೂಪಾಯಿ ದುಡಿತಾ ಇದ್ದಂತಹ ಯಶ್ ಅಥವಾ ನವೀನ್ ಕುಮಾರ್ ಗೌಡ ಇವತ್ತು ಒಂದು ಸಿನಿಮಾಗೆ 200 ಕೋಟಿ ರೂಪಾಯಿಗಳನ್ನ ಚಾರ್ಜ್ ಮಾಡ್ತಾರೆ ಅಂದ್ರೆ ಯೋಚಿಸಿ ನೋಡಿ ಹೇಗಿರ್ಬೋದು ಅವರ ಯಶೋಗಾಥೆ. ಸೊ ಫ್ರೆಂಡ್ಸ್, ವೆಲ್ಕಮ್ ಟು ದ ಟೇಲ್ ಆಫ್ ಯಶ್ ಟ್ರಯಲ್ಸ್ ಅಂಡ್ ಟ್ರಯಲ್ಸ್. ಹೆಸರು ನವೀನ್ ಕುಮಾರ್ ಗೌಡ. ಹುಟ್ಟಿದ್ದು 8 ಜಾನ್ 1986. ಬೆಳೆದಿದ್ದೆಲ್ಲ ಮೈಸೂರಲ್ಲಿ. ಅಪ್ಪ KSRTC ಡ್ರೈವರ್. ಸಿನಿಮಾದಲ್ಲಿ ಹೀರೋ ಆಗಬೇಕು ಅಂತಾನೆ ಕನಸಿಟ್ಕೊಂಡು ಕೇವಲ 300 ರೂಪಾಯಿ ತಗೊಂಡು ಬೆಂಗಳೂರಿಗೆ ಬಂದಿಳಿದಂತಹ ಈ ಹುಡುಗನಿಗೆ ಯಾರೂ ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡೋರಿರಲಿಲ್ಲ. ಕೈ ತುಂಬ ಕಾಸು, ಅಪ್ಪನ ಹೆಸರು, ಇಂಡಸ್ಟ್ರಿಯಲ್ಲಿ ಪರಿಚಯ ಇದ್ದಂತಹ ಎಷ್ಟೋ ಜನ ನೆಪೋ ಕಿಡ್ಸ್ಗಳಿಗೆ ಕೂಡ ಈ ಬಣ್ಣದ ಲೋಕದಲ್ಲಿ ಹೆಸರು ಮಾಡೋದು ತುಂಬ ಕಷ್ಟ. ಹಾಗಿರುವಾಗ ಯಾವುದೇ ಹಿನ್ನೆಲೆ ಇಲ್ಲದೆ, ಜನರ ಪರಿಚಯವಿಲ್ಲದೆ ಬೆಂಗಳೂರಿಗೆ ಬಂದಂತಹ ಯಶ್ ಸ್ಟಾಪ್ ಎನ್ನುವಂತಹ ಸಿನಿಮಾ ಒಂದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೇರಿಕೊಳ್ತಾರೆ. ಅಷ್ಟೇ ಅಲ್ಲ, ಆ ಸೆಟ್ನಲ್ಲಿ ಟೀ ಕಾಫಿ ಸರ್ವ್ ಮಾಡೋ ಕೆಲಸನೂ ಕೂಡ ಯಶ್ ದಿನಕ್ಕೆ 50 ರೂಪಾಯಿ ಸಂಬಳದ ಹಾಗೆ ಮಾಡ್ತಾರೆ. ಆದರೆ ಕಾರಣಾಂತರಗಳಿಂದ ಒಂದೇ ವಾರದಲ್ಲಿ ಸಿನಿಮಾ ನಿಂತು ಹೋಗುತ್ತೆ. ಆಗ ಯಶ್ ತಾನು ತಂದಿದ್ದಂತಹ ಲಗೇಜ್ಗಳನ್ನು ಅದೇ ಸೆಟ್ನಲ್ಲಿ ಪರಿಚಯ ಆದಂತಹ ಫ್ರೆಂಡ್ ಒಬ್ಬರ ಮನೆಯಲ್ಲಿ ಇಟ್ಟು ಮೆಜೆಸ್ಟಿಕ್ನಲ್ಲಿ ಮಲಗುವಂತಹ ಪರಿಸ್ಥಿತಿ ಕೂಡ ಬರುತ್ತೆ. ಇದಾದ ನಂತರ ಇವರ ಫ್ರೆಂಡ್ ನಂಜುಂಡ ಎನ್ನುವಂತಹ ವ್ಯಕ್ತಿ ಇವರನ್ನ ಬೆನಕ ನಾಟಕ ಮಂಡಳಿಗೆ ಸೇರಿಸ್ತಾರೆ. ಡ್ರಾಮಾ ಕಂಪನಿಯಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳನ್ನ ಮಾಡ್ಕೊಂಡಿದ್ದಂತಹ ಯಶ್ಗೆ ಸೀರಿಯಲ್ಗಳಲ್ಲಿ ನಟಿಸುವಂತಹ ಅವಕಾಶ ಸಿಗುತ್ತೆ. ಉತ್ತರಾಯಣ, ನಂದಗೋಕುಲ, ಮತ್ತೆ ಮಳೆಬಿಲ್ಲು, ಪ್ರೀತಿ ಇಲ್ಲದ ಮೇಲೆ ಇವೆಲ್ಲವೂ ಯಶ್ ನಟಿಸಿದಂತಹ ಸೀರಿಯಲ್ಗಳು. ಯಶ್ಗೆ ನಂದಗೋಕುಲ ಸೆಟ್ನಲ್ಲಿ ರಾಧಿಕಾ ಪಂಡಿತ್ ಅವರ ಪರಿಚಯ ಕೂಡ ಆಗುತ್ತೆ. ಹೀಗೆ ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡ್ಕೊಂಡಿದ್ದಂತಹ ಯಶ್ಗೆ 2007ನಲ್ಲಿ ಜಂಬದ ಹುಡುಗಿ ಎನ್ನುವಂತಹ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರ ಸಿಗುತ್ತೆ. ಇನ್ನು ಟೆಲಿವಿಷನ್ನಲ್ಲಿ ಯಶ್ ಅಭಿನಯದ ಪ್ರೀತಿ ಇಲ್ಲದ ಮೇಲೆ ಸೀರಿಯಲ್ ತುಂಬಾನೇ ಫೇಮಸ್ ಆಗುತ್ತೆ. ಈ ಸೀರಿಯಲ್ನಲ್ಲಿ ಯಶ್ ಅವರನ್ನ ನೋಡಿದಂತಹ ಡೈರೆಕ್ಟರ್ ಶಶಾಂಕ್ ಅವರು ಅವರಿಗೆ ಮೊಗ್ಗಿನ ಮನಸ್ಸು ಸಿನಿಮಾದಲ್ಲಿ ಒಂದು ಪಾತ್ರವನ್ನ ಕೊಡ್ತಾರೆ. ಈ ಸಿನಿಮಾದಲ್ಲೂ ಕೂಡ ರಾಧಿಕಾ ಪಂಡಿತ್ ಅವರು ಹೀರೋಯಿನ್ ಆಗಿರ್ತಾರೆ. ಮೊಗ್ಗಿನ ಮನಸ್ಸು ಸಿನಿಮಾಗೆ ಫಿಲ್ಮ್ ಫೇರ್ ಅವಾರ್ಡ್ ಸಿಗುತ್ತೆ ಯಶ್ ಅವರಿಗೆ. ನಂತರ ರಾಕಿ, ಕಳ್ಳರಸಂತೆ, ಗೋಕುಲ ಎನ್ನುವಂತಹ ಸಿನಿಮಾಗಳಲ್ಲಿ ಯಶ್ ನಟಿಸ್ತಾರೆ. ಎಲ್ಲ ಸಿನಿಮಾದಲ್ಲೂ ಯಶ್ ಅವರಿಗೆ ಏನು ಸಕ್ಸಸ್ ಸಿಗಲ್ಲ. ಸಕ್ಸಸ್ ಫೇಲ್ಯೂರ್ಗಳು ಲೈಫ್ನ ಪಾರ್ಟ್ ಅಷ್ಟೇನೆ. ಅವುಗಳಿಂದ ನಿಮ್ಮ ಕನಸಿನ ಮೇಲೆ ಏನು ಎಫೆಕ್ಟ್ ಆಗೋದಿಲ್ಲ ಅನ್ನೋದಕ್ಕೆ ಯಶ್ ಒಂದು ಉತ್ತಮ ಉದಾಹರಣೆಯಾಗಿ ನಿಲ್ತಾರೆ ಅಂತ ಹೇಳಬಹುದು. ಮುಂದೆ ಯಶ್ ನಟಿಸಿದಂತಹ ಮೊದಲ ಸಲ, ರಾಜಧಾನಿ, ಕಿರಾತಕ ಮೂವಿಗಳು ಕೂಡ ತೆರೆ ಕಾಣುತ್ತೆ. ಇದರಲ್ಲಿ ಕಿರಾತಕ ಬ್ಲಾಕ್ ಬಾಸ್ಟರ್ ಹಿಟ್ ಆಗುತ್ತೆ. ಇವತ್ತಿಗೂ ನನ್ನ ಫೇವರೇಟ್ ಯಶ್ ಮೂವೀಸ್ ಪ್ಲೇ ಲಿಸ್ಟ್ ಅಲ್ಲಿ ಕಿರಾತಕ ಕೂಡ ಒಂದು. ನಂತರ ತೆರೆಕಂಡಂತಹ ಲಕ್ಕಿ, ಡ್ರಾಮಾ, ಜಾನು ಮೂವಿಗಳು ಕೂಡ ಯಶೋಗಾಥೆಯ ಮೆಟ್ಟಿಲುಗಳು ಅಂತ ಅನ್ಸ್ಕೊಳ್ಳುತ್ತೆ. ಇನ್ನು 2013ನಲ್ಲಿ ತೆರೆಗೆ ಬಂದಂತಹ ಸಿನಿಮಾ ಗೂಗ್ಲಿ. ಕೀರ್ತಿ ಕರ್ಪಂಡ ಮತ್ತು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಈ ಸಿನಿಮಾ ಆ ವರ್ಷ ಹೈಯೆಸ್ಟ್ ಕಲೆಕ್ಷನ್ ಮಾಡಿದಂತಹ ಸಿನಿಮಾಗಳ ಪಟ್ಟಿಯಲ್ಲಿ ಅಗ್ರ ಸ್ಥಾನಕ್ಕೆ ಏರುತ್ತೆ. ಇದಾದ ನಂತರ ಮತ್ತೆ ಯಶ್ ತಿರುಗಿ ನೋಡ್ಲೇ ಇಲ್ಲ. ನಂತರ ಬಂದಂತಹ ಗಜಕೇಸರಿ, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಈ ಸಿನಿಮಾಗಳು ಯಶ್ ಅವರನ್ನ ಹೈಯೆಸ್ಟ್ ಪೇಯ್ಡ್ ಆಕ್ಟರ್ಸ್ಗಳ ಪಟ್ಟಿ ಸೇರುವಂತೆ ಮಾಡುತ್ತೆ. ಇದಾದ ನಂತರ ಬಂದಂತಹ ಸಂತು, ಸ್ಟ್ರೇಟ್ ಫಾರ್ವರ್ಡ್, ಮಾಸ್ಟರ್ ಪೀಸ್ ಮೂವಿಗಳು ಯಶ್ ಅವರ ಸೂಪರ್ ಹಿಟ್ ಸಿನಿಮಾಗಳ ಪಟ್ಟಿಯನ್ನ ಸೇರುತ್ತೆ. ಇನ್ನು ಮೇಘನಾ ರಾಜ್ ಮತ್ತು ಯಶ್ ಅವರ ಅಭಿನಯದ ರಾಜ ಹುಲಿ ಸಿನಿಮಾ, ನಮ್ಮ ನಿಮ್ಮೆಲ್ಲರ ಅಣ್ತಮ್ಮ ಯಶ್ ಅವರ ಗತ್ತಿಗೆ ತಾಕತ್ತಿಗೆ ಹಿಡಿದಂತಹ ಕನ್ನಡಿ ಅನಿಸ್ಕೊಂಡಂತಹ ಸಿನಿಮಾ ಅದು. ಎರಡು 2008ರಿಂದ 2018ರವರೆಗೆ ಯಶ್ ಅವರು ನಟಿಸಿದಂತಹ ಈ ಸಿನಿಮಾಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸೀಮಿತವಾಗಿದ್ರೆ 2018ರಲ್ಲಿ ತೆರೆ ಕಂಡಂತಹ KGF ಸಿನಿಮಾ ಯಶ್ ಅವರನ್ನ ನ್ಯಾಷನಲ್ ಸ್ಟಾರ್ ಅನ್ನಾಗಿಸುತ್ತೆ.
ಡಿಸೆಂಬರ್ 21, 2018ಕ್ಕೆ ತೆರೆ ಕಂಡಂತಹ ಪ್ರಶಾಂತ್ ನೀಲ್ ನಿರ್ದೇಶನದ KGF ಸಿನಿಮಾ ಸುಮಾರು 80 ಕೋಟಿ ಬಜೆಟ್ ಅಲ್ಲಿ ನಿರ್ಮಾಣ ಆಗುತ್ತೆ. ಕೇವಲ ಕನ್ನಡ ಮಾತ್ರವಲ್ಲದೆ ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಭಾಷೆಗಳಲ್ಲಿ ಈ ಸಿನಿಮಾ ಡಬ್ ಆಗುತ್ತೆ. ಇನ್ನು ಬೇರೆ ಭಾಷೆಯವರು ನೋಡ್ಬೇಕು ಅಂದ್ರೆ ಇಂಗ್ಲಿಷ್, ಜಪನೀಸ್, ಚೈನೀಸ್, ಕೊರಿಯನ್, ಬಿಹಾರಿ ಭಾಷೆಗಳಲ್ಲೂ ಕೂಡ ಈ ಸಿನಿಮಾ ಅವೈಲೇಬಲ್ ಇದೆ. KGF ಚಾಪ್ಟರ್ 1 250 ಕೋಟಿಗಳ ಗಡಿ ದಾಟುತ್ತೆ. ಅವತ್ತಿನ ಮಟ್ಟಿಗೆ ಹೈಯೆಸ್ಟ್ ಗ್ರಾಸಿಂಗ್ ಕನ್ನಡ ಮೂವಿ ಅಂತ ಹೆಸರು ಕೂಡ ಮಾಡುತ್ತೆ. ಮುಂದಿನ 4 ವರ್ಷಗಳ ಕಾಲ ಈ ರೆಕಾರ್ಡ್ ಅನ್ನ ಯಾರೂ ಮುರಿಯಲ್ಲ. ಈ ರೆಕಾರ್ಡ್ ಮುರಿಯೋಕೆ ಬರಬೇಕಾಗಿದ್ದು KGF ಚಾಪ್ಟರ್ 2. ಇದು 1250 ಕೋಟಿ ರೂಪಾಯಿಗಳ ಕಲೆಕ್ಷನ್ ಮಾಡುತ್ತೆ. ಅಲ್ಲದೆ 1000 ಕೋಟಿಯ ಗಡಿ ದಾಟಿದ ಮೊದಲ ಕನ್ನಡ ಸಿನಿಮಾ ಅನ್ನುವಂತಹ ಕೀರ್ತಿ ಕೂಡ KGF 2ಗೆ ಸಿಗುತ್ತೆ. ಅಂದ್ರೆ KGF ಚಾಪ್ಟರ್ 1 ಮತ್ತು ಚಾಪ್ಟರ್ 2 ಸಿನಿಮಾಗಳು ನಮ್ಮ ಕನ್ನಡದ ಮನೆಮಗನಾಗಿದ್ದಂತಹ ಯಶ್ ಅವರನ್ನ ದೇಶ ವಿದೇಶಗಳಲ್ಲಿ ಗುರುತಿಸುವಂತೆ ಮಾಡುತ್ತೆ. ಯಶ್ ಅವರ ಮುಂಬರುವ ಸಿನಿಮಾಗಳ ವಿಷಯಕ್ಕೆ ಬಂದ್ರೆ ಏಪ್ರಿಲ್ 10, 2025ಕ್ಕೆ ಯಶ್ ಅವರ ಟಾಕ್ಸಿಕ್ ಸಿನಿಮಾ ತೆರೆ ಕಾಣ್ತಾ ಇದೆ. ಇನ್ನು 2026 ಮತ್ತು 2027 ನಲ್ಲಿ ನಿತೀಶ್ ತಿವಾರಿ ಅವರ ರಾಮಾಯಣ ಬರ್ತಿದೆ. ರಾಮಾಯಣದಲ್ಲಿ ರಣಬೀರ್ ಕಪೂರ್ ರಾಮನ ಪಾತ್ರ ಮಾಡ್ತಾ ಇದ್ರೆ, ಸಾಯಿ ಪಲ್ಲವಿ ಸೀತಾ ಪಾತ್ರವನ್ನ ಮಾಡ್ತಾ ಇದ್ದಾರೆ ಮತ್ತು ನಿಮ್ಮೆಲ್ಲರ ಪ್ರೀತಿಯ ಯಶ್ ಈ ಸಿನಿಮಾದಲ್ಲಿ ರಾವಣನಾಗಿ ನಟನೆಯನ್ನ ಮಾಡ್ತಿದ್ದಾರೆ. ಇದನ್ನೇ ನಾನು ವಿಡಿಯೋದ ಆರಂಭದಲ್ಲಿ ಹೇಳಿದ್ದು. ಅವತ್ತು 50 ರೂಪಾಯಿಗಾಗಿ ಸೆಟ್ ಅಲ್ಲಿ ಟೀ ಕಾಫಿಯನ್ನ ಸಪ್ಲೈ ಮಾಡ್ತಿದ್ದಂತಹ ಯಶ್ ಇವತ್ತು ಸಿನಿಮಾ ಒಂದಕ್ಕೆ 200 ಕೋಟಿ ರೂಪಾಯಿಗಳನ್ನ ಚಾರ್ಜ್ ಮಾಡ್ತಾರೆ ಅಂತ. ಯಶ್ ಅವರ ಈ ಕಥೆಯನ್ನ ಕೇಳಿದ್ರೆ ನನಗೆ ನೆನಪಾಗೋದು APJ ಅಬ್ದುಲ್ ಕಲಾಂ ಅವರ ಆ ಶಬ್ದಗಳು. ಡ್ರೀಮ್ ಇಸ್ ನಾಟ್ ದಟ್ ಯು ಸಿ ಇನ್ ಸ್ಲೀಪ್, ಡ್ರೀಮ್ ಇಸ್ ಸಮಥಿಂಗ್ ದಟ್ ಡಸ್ ನಾಟ್ ಲೆಟ್ ಯು ಸ್ಲೀಪ್. ಇನ್ನು ಯಶ್ ಅವರ ಸಿನಿಮಾಗಳ ಪಟ್ಟಿ ಸಾಕಷ್ಟು ದೊಡ್ಡದಾಗಿದೆ. ಅಲ್ಲಿ ಸಾಕಷ್ಟು ಒಳ್ಳೆಯ ಸಿನಿಮಾಗಳಿದೆ. ಆದ್ರೆ ನನ್ನ ಆಲ್ ಟೈಮ್ ಫೇವ್ರೇಟ್ ಮೂವಿ ಅಂದ್ರೆ ಅದು ಗೂಗ್ಲಿ. ನಾನು ಈ ಸಿನಿಮಾವನ್ನ ಕಡಿಮೆ ಅಂದ್ರೂ 25ರಿಂದ 30 ಸರಿ ನೋಡಿದ್ದೀನಿ. ಟಿವಿಯಲ್ಲಿ ಟೆಲಿಕಾಸ್ಟ್ ಆದಾಗೆಲ್ಲ ಕಂಪ್ಲೀಟ್ ಸಿನಿಮಾವನ್ನ ನೋಡೇ ನಾನು ಹೇಳೋದು. ಗೂಗ್ಲಿ ನನ್ನ ಫೇವ್ರೇಟ್ ಮೂವಿ. ನಿಮ್ಮ ಫೇವ್ರೇಟ್ ಮೂವಿ ಯಾವುದು? ಯಶ್ ಅವರ ಅಭಿನಯದ ಯಾವ ಸಿನಿಮಾ ನಿಮಗೆ ತುಂಬಾ ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ನಲ್ಲಿ ಯಾರಾದ್ರೂ ಯಶ್ ಅವರ ಡೈ ಹಾರ್ಟ್ ಫ್ಯಾನ್ ಇದ್ರೆ ಅವ್ರ ಜೊತೆ ಈ ವಿಡಿಯೋವನ್ನ ಶೇರ್ ಮಾಡಿ. ಸೊ ಬೆಸ್ಟ್ ವಿಶಸ್ ಟು ಅವರ್ ರಾಕಿಂಗ್ ಸ್ಟಾರ್ ಯಶ್. May your future projects bring even more success and joy to your journey. So, ಇದಾಗಿತ್ತು ಇವತ್ತಿನ ವಿಡಿಯೋ. ಇಂಥದೇ ಇನ್ಸ್ಪಿರೇಷನಲ್ ಸ್ಟೋರಿಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಷ್ಟೇ ಅಲ್ಲ, ಹೊಸ ವಿಡಿಯೋಗಳ ಅಪ್ಡೇಟ್ಸ್ಗಾಗಿ ಪಕ್ಕದಲ್ಲೇ ಇರುವಂತಹ ಗಂಟೆಯನ್ನ ಬಾರಿಸೋದನ್ನ ಮರಿಬೇಡಿ ಅಂತ ಮಾಸ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.